ವೆಲ್ಕಮ್ ಬ್ಯಾಕ್. ನಾಳೆ ಎಸ್ ಪಿ ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಾರಲ್ವಾ, ಏನು ನಾಗೇಶ್ ಅವರ ಕೇಳಿದಂಥ ಪ್ರಶ್ನೆಗಳಿಗೆ. ಆದರೆ ಅವ್ರು ಪ್ರಶ್ನೆ ಕೇಳೋದು ಪೀಠಕ್ಕೆ, ಜಡ್ಜಿಗೆ ಕೇಳೋದು, ನೋಡಿ ಸ್ವಾಮಿ ಹಿಂಗಾಗಿದೆ ಹಿಂಗಾಗಿ ಪೀಠಕ್ಕೆ ಉತ್ತರ ಕೊಡ್ತಾರೆ. ಅದಕ್ಕಿಂತಲೂ ಹೆಚ್ಚಾಗಿ ದರ್ಶನ್ ಫ್ಯಾನ್ಸ್ ಇರ್ಬೋದು ಅಥವಾ ಈ ಕೇಸ್ನ ಬಗ್ಗೆ ಕುತೂಹಲದಿಂದ ನೋಡ್ತಾ ಇರೋರು ಕೂಡ ಒಂದು ಗಮನಕ್ಕೆ ತರ್ತೀನಿ. ಈ ವಿಚಾರ ಇದೆಯಲ್ಲ, ಈಗ ನಾನು ಹೇಳುವಂಥ ವಿಚಾರ ಇದೆಯಲ್ಲ, ಇದು ನಾಳೆ ಒಂದು ವೇಳೆ ದರ್ಶನ್ಗೆ ತೊಡಕಾದರೂ ಆಗಬಹುದು. ಎಸ್ ಪಿ ಇದನ್ನೇ ನಾಳೆ ಪ್ರಖರವಾಗಿ ವಾದ ಮಂಡನೆ ಮಾಡುವ ಸಾಧ್ಯತೆ ಇದೆ. ಏನದು? ನಾಳೆ ನಟ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಎಸ್ ಪಿ ವಾದದ ಮೇಲೆ ನಿಂತಿದೆ ಬೇಲ್ ಭವಿಷ್ಯ ಅಲ್ವಾ. ಆದರೆ ದರ್ಶನ್ ಅವರ ಮೊಬೈಲ್ ಇದೆಯಲ್ಲ, ಅದರ ಮೇಲೆ ಎಲ್ಲರ ಕಣ್ಣಿದೆ. ಈ 17 ಜನರಲ್ಲಿ ಒಂದು 15 ಜನರದ್ದು ಮೊಬೈಲ್ ರಿಟ್ರೀವ್ ಎಲ್ಲ ಮಾಡಿದ್ರಲ್ಲ, ದರ್ಶನ್ ಇನ್ನೂ ಮಾಡಿಲ್ಲ. 2 ತಿಂಗಳಿನಿಂದ ಹೈದರಾಬಾದ್ FSLನಲ್ಲಿದೆ ಮೊಬೈಲ್. ದರ್ಶನ್ ಮೊಬೈಲ್ನಲ್ಲಿ ಏನಿದೆ ಅಂತ ಇಲ್ಲಿ ತನಕ ಗೊತ್ತಾಗಿಲ್ಲ. ಡಿಜಿಟಲ್ ಎವಿಡೆನ್ಸ್ ಇದೆಯಾ ಗೊತ್ತಾಗಿಲ್ಲ. ಯಾಕೆ ಗೊತ್ತಾಗಿಲ್ಲ ಸರ್? ಉಳಿದವ್ರದ್ದೆಲ್ಲ ಆಯ್ತಲ್ಲ. ಆಗಿದೆ. ದರ್ಶನ್ ಪವಿತ್ರ ಮೊಬೈಲ್ ರಿಟ್ರೀವ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕಂದರೆ ನಟ ದರ್ಶನ್ ಮತ್ತು ಅವರ ಪ್ರೇಯಸಿ ಪವಿತ್ರ ಗೌಡ ಐಫೋನ್ ಬಳಸ್ತಾ ಇದ್ರು. ನಿಮ್ಗೆ ಗೊತ್ತಿರಲಿಲ್ಲ, ಐಫೋನಲ್ಲಿ ನೀವು ಫೋನ್ ಮಾಡಿದಾಗ ವಾಯ್ಸ್ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ತುಂಬ ಜನ ಅದನ್ನು ಉಪಯೋಗ ಮಾಡ್ತಾರೆ. ಸಮ್ಟೈಮ್ಸ್ ನಟೋರಿಯಸ್ಗಳು ಕೂಡ ಅದನ್ನು ಉಪಯೋಗ ಮಾಡ್ತಾರೆ. ಪಾಲಿಟಿಷಿಯನ್ಗಳು ಕೂಡ ಉಪಯೋಗ ಮಾಡ್ತಾರೆ. ಯಾಕಂದರೆ ಯಾರಿಗೆಲ್ಲ ತಮ್ಮ ಫೋನ್ ಕದ್ದಾಲಿಕೆ ಆಗಬಾರ್ದು, ರೆಕಾರ್ಡ್ ಮಾಡಬಾರ್ದು ಅಂತಿರುತ್ತೋ ಅವರೆಲ್ಲ ಮಾಡ್ತಾರೆ. ಹಾಗಾಗಿ ಐಫೋನ್ ಸ್ವಲ್ಪ ರಿಟ್ರೀವ್ ಮಾಡೋದು ಕಷ್ಟ. ಹಾಗಂತ ಆಗದೇ ಇರೋದ್ರಿಂದ ಇಲ್ಲ, ಐಫೋನ್ ಆಗಿರೋದ್ರಿಂದ ಮೊಬೈಲ್ ರಿಟ್ರೀವ್ ಕಷ್ಟ, ಅಸಾಧ್ಯ ಅಲ್ಲ. ಬರೋಬ್ಬರಿ 2 ತಿಂಗಳಿಂದ FSL ಟೀಮ್ ಹರಸಾಹಸ ಪಡ್ತಾ ಇದೆ. ಇನ್ನೊಂದು ವಾರದಲ್ಲಿ ಮೊಬೈಲ್ ರಿಟ್ರೀವ್ ಆಗುವ ಸಾಧ್ಯತೆ ಇದೆ. ನೆನಪಿಟ್ಕೊಳ್ಳಿ, ಮೊಬೈಲ್ ರಿಟ್ರೀವ್ ಆದ ಬಳಿಕ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂಥ ಸಾಧ್ಯತೆ ಇದೆ. ಈ ಕೇಸ್ನ ಮಗ್ಗಲ್ ಚೇಂಜ್ ಆಗಬಹುದು. ಇದನ್ನೇ ನಾಳೆ SPP ತೀವ್ರವಾಗಿ ವಾದ ಮಂಡಿಸುವಂಥ ಸಾಧ್ಯತೆ ಇದೆ. ಮಹಾಸ್ವಾಮಿಗಳೇ, CV ನಾಗೇಶ್ ಅವರು ಇಷ್ಟೆಲ್ಲ ಹೇಳಿದರು, ನನ್ನ ವಕೀಲರು ಇಷ್ಟೆಲ್ಲ ಹೇಳಿದರು, ಓಕೆ ಫೈನ್ ಗುಡ್. ಆದರೆ ಅವರ ಮೊಬೈಲ್ ಅವರೇನೆಲ್ಲ ಮಾಡಿದ್ದಾರೆ, ಯಾರಿಗೆಲ್ಲ ಫೋನ್ ಮಾಡಿದ್ದಾರೆ, ಮೋಹನ್ ರಾಜ್ಗೆ ಫೋನ್ ಮಾಡಿದ್ದಾರಾ ಇಲ್ವಾ, ಯಾವತ್ತು ಮಾಡಿದ್ದಾರೆ, ಯಾರಿಗೆಲ್ಲ ಫೋನ್ ಮಾಡಿ ಬೇರೆ ಯಾರಾದರೂ ಎಂಟ್ರಿ ಆಗಬೇಕಾ? 17 ಜನ ಮಾತ್ರ ಇರೋದು, ಆರೋಪಿ 1, ಆರೋಪಿ 2, ಆರೋಪಿ 3. ಇದರಲ್ಲಿ ಬೇರೆ ಯಾರಾದರೂ ಹೊಸಬ್ರು ಸಿಗ್ತಾರಾ? ಅವರನ್ನು ಜೈಲಿಗೆ ಹಾಕಬೇಕಾ? ಮತ್ತೆ ಹೊಸ ಚಾರ್ಜ್ ಶೀಟ್ ಇದಕ್ಕೆ ಸಲ್ಲಿಸಬೇಕಾ? ಈ ಮೊಬೈಲ್ ವಿಚಾರ ಇದೆಯಲ್ಲ, ಕಂಟಕವಾಗುವಂಥ ಸಾಧ್ಯತೆ ಇದೆ. ಅದರ ಬಗ್ಗೆ ನಾಳೆ ವಿಸ್ತಾರವಾಗಿ ಹೇಳ್ತೀವಿ. ಆದರೂ ನೋವು ಮಾತ್ರ ಶಮನವಾಗಿಲ್ಲ. ಆದ್ರಿಂದ MRI ಸ್ಕ್ಯಾನ್ ಅನ್ನ ಮಾಡಿಸುವಂತೆ ವೈದ್ಯರು ಸೂಚನೆ ನೀಡಿದ್ದಾರೆ. ಆದರೆ ನಟ ದರ್ಶನ್ ನಿರಾಕರಿಸಿದ್ದು, ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯುವೆ ಅಂತ ಹಠ ಹಿಡಿದಿದ್ದಾರೆ. ನೋವು ಹೆಚ್ಚಾಗ್ತಾ ಇದೆ, ಆದ್ದರಿಂದ ಬೆಂಗಳೂರಲ್ಲಿ ಚಿಕಿತ್ಸೆ ಪಡೆಯಲು ಅವಕಾಶ ನೀಡಿ ಅಂತ ದರ್ಶನ್ ಕೇಳೋ ಸಾಧ್ಯತೆ ಇದೆ. ಒಂದು ವೇಳೆ ವಾದಕ್ಕೆ ಕೋರ್ಟ್ ಮಣೆ ಹಾಕಿದಲ್ಲಿ ಕಾಟೇರ ಮತ್ತೆ ರಾಜಧಾನಿಗೆ ಶಿಫ್ಟ್ ಆಗೋದು ಪಕ್ಕ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. 12ನೇ ಪಾಯಿಂಟ್, ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಹೆಸರು ಮುಚ್ಚಿಟ್ಟಿದ್ದಾರೆ. ಯಾರೆಲ್ಲ ಸಾಕ್ಷಿ ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ರಿಮ್ಯಾಂಡ್ ಲೆಟರಲ್ಲಿ ಮುಚ್ಚಿಟ್ಟಿದ್ದೀರಿ. ಕೋಕಾ, UAPA ಇಂಥ ಕಾಯ್ದೆಗಳು, ಇದು ಏನಂತಾರೆ, ದೇಶ ವಿರೋಧಿ ಕಾಯ್ದೆಗಳಿದೆಯಲ್ಲ, ಅದರಲ್ಲಿ ಮಾತ್ರ ಸಾಕ್ಷಿಗಳ ಹೆಸರು ಮುಚ್ಚಿಡ್ತಾರೆ. ಇದರಲ್ಲಿ ಯಾಕೆ ಮುಚ್ಚಿಡಬೇಕಾಗಿತ್ತು? ಪಾಯಿಂಟ್ ನಂಬರ್ 13, ಸಾಕ್ಷಿ ಹೇಳಿಕೆಗಳ ಬಗ್ಗೆ ಕೇಸ್ ಡೈರಿಯಲ್ಲಿ ಉಲ್ಲೇಖ ಮಾಡಿಲ್ಲ. ಪಾಯಿಂಟ್ ನಂಬರ್ 14, PSI ವಿನಯ್ಗೆ ಮೊದಲೇ ಘಟನೆ ಬಗ್ಗೆ ಗೊತ್ತಿತ್ತು. ಇದನ್ನು ಅವತ್ತಿಂದ ಹೇಳ್ತಾ ಇದ್ದೀನಿ. ವಿನಯ್ ಮುನ್ನೆಚ್ಚರಿಕೆ ಕ್ರಮ ಯಾಕೆ ತೆಗೆದುಕೊಂಡಿಲ್ಲ ಪೊಲೀಸ್ ಆಗಿ ಕೂಡ? ಇನ್ನು ಕೂಡ PSI ವಿನಯ್ ಮೊಬೈಲನ್ನು ಯಾಕೆ ಸೀಸ್ ಮಾಡಿಲ್ಲ? ಪಾಯಿಂಟ್ ನಂಬರ್ 15, ಪಟ್ಟಣಗೆರೆ ಶೆಡ್ನಲ್ಲಿ ಮಣ್ಣಲ್ಲಿ ರಕ್ತ ಸಿಕ್ಕಿದೆ, ಶೂವಲ್ಲಿ ರಕ್ತ ಸಿಕ್ಕಿದೆ, ಮಣ್ಣನ್ನು ತಗೊಳ್ಳಲಾಗಿದೆ, ಏನೂ ಇಲ್ಲ, ಸಾದಾ ಸೀದಾ ಮಣ್ಣು ತಗೊಂಡಿದ್ದೀರಿ. ಸಾದಾ ಸೀದಾ ಮಣ್ಣು ತಗೊಂಡ್ರೂ ಕೂಡ FSLಲ್ಲಿ ಮಣ್ಣಿನ ರಕ್ತದ ಅಂಶ ಪತ್ತೆಯಾಗಿದ್ದು ಹೇಗೆ ಅಂತೇಳಿ 15 ಪಾಯಿಂಟ್ಗಳನ್ನು CV ನಾಗೇಶ್ ಹಾಕಿದ್ದಾರೆ. ಶಿಕ್ಷಕರೇ, ನಾಳೆ ದರ್ಶನ್ ಅವರ ಬೇಲ್ಗೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ. ನಾಳೆ SPP ಪ್ರಸನ್ನಕುಮಾರ್ ಕೌಂಟರ್ ಕೊಡಲಿದ್ದಾರೆ CV ನಾಗೇಶ್ ಅವರಿಗೆ. CV ನಾಗೇಶ್ ವಾದ ಮಂಡಿಸಿದ ರೀತಿ ಯಾವ ರೀತಿ ಇತ್ತು? ಚಪ್ಪಲಿ ಹಾಕ್ಕೊಂಡಿದ್ರಾ, ಶೂ ಹಾಕ್ಕೊಂಡಿದ್ರಾ? ಆ ದುಡ್ಡು ಎಲ್ಲಿಂದ ಬಂತು? ಆಮೇಲೆ ಕೇಳಿದಂಥ ಪ್ರಶ್ನೆ ಇದೆಯಲ್ಲ, ಹಿಂದಿಯವನು ಸಾಕ್ಷಿ ಕೊಟ್ಟನಲ್ವಾ,
ಯಾರು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹಿಂದಿಯಲ್ಲಿ ಕೊಟ್ಟನ, ಕನ್ನಡದಲ್ಲಿ ಕೊಟ್ಟನ? 2 ದಿನ ಕಳೆದ ನಂತರ ನೀವು ಯಾಕೆ ಮಹಾಜರ ಮಾಡೋಕ್ಕೆ ಹೋದ್ರಿ? ಈ ಥರ ರುಬ್ಬಿ ಪೊಲೀಸರೇ ಒಮ್ಮೆ ಕಕ್ಕಾಬಿಕ್ಕಿ ಆಗುವಂತೆ, ಎಲ್ಲ ನೋಡ್ತಾ ಇರೋರು ಕಕ್ಕಾಬಿಕ್ಕಿ ಆಗುವಂಥ ರೀತಿಯಲ್ಲಿ ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡಿದರು. ನಾಗೇಶ್ ಅವರ ವಾದವನ್ನು ನೋಡಿ ದರ್ಶನ್ ಫ್ಯಾನ್ಸ್ ಫುಲ್ ಖುಷಿ. ಬಾಸ್ ಬಂದುಬಿಡ್ತಾರೆ, ಅತ್ಯದ್ಭುತವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅಂತೇಳಿ. ಯಾವಾಗ ವಾದ ಮಂಡನೆ? ಆ ವಾದ ಮಂಡನೆ ಆದ ನಂತರ ಏನೆಲ್ಲ ಪ್ರಶ್ನೆ ಎತ್ತಿದ್ದಾರೆ, 10-15 ಪ್ರಶ್ನೆ ಇದೆ. ಆ ಪ್ರಶ್ನೆಗೆಲ್ಲ SPP ಪ್ರಸನ್ನಕುಮಾರ್ ಇವತ್ತು ನಾಳೆ ಕೌಂಟ್ರ್ ಕೊಡಬೇಕಾಗತ್ತೆ. ಅದರ ಮೇಲೆ ನಿರ್ಧಾರವಾಗತ್ತೆ ಅಲ್ವಾ? ಒಂದು ಕಡೆ CV ನಾಗೇಶ್ ಅದ್ಭುತವಾಗಿ ವಾದ ಮಂಡಿಸಿದರು, ಮತ್ತೊಂದು ಕಡೆ ಅವರು ಪೊಲೀಸರನ್ನ ಯಾವ ರೀತಿ ಟಾರ್ಗೆಟ್ ಮಾಡಿದ್ರು ಅಂತಂದರೆ ನಿಮ್ಮ ಕೆಲಸ ಮಾಡೋಕ್ಕೆ ಬರಲ್ಲ ಅನ್ನೋ ರೀತಿಯಲ್ಲಿ ಹೇಳಿಬಿಟ್ರು. ಎಲ್ರಿಗೂ ಆಶ್ಚರ್ಯ ಆಗ್ಬಿಡುತ್ತೆ ಕೆಲವರಿಗೆಲ್ಲ. ಏಯಪ್ಪ DCP ಗಿರೀಶ್, ಆಮೇಲೆ ACP ಇವರೆಲ್ಲ ಏನು ಕೆಲಸನೇ ಮಾಡಿಲ್ವಾಗಿದ್ರೆ ಹೇಳಿ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ನಾಳೆ ಇವರೆಲ್ಲ ಎತ್ತಿದ ಪ್ರಶ್ನೆಗೆ ಉತ್ತರ ಕೊಡ್ತಾರಂತೆ. ಹೇಗಿರ್ಬೋದು ನಾಳಿನ ವಾದ, ಅದನ್ನು ನೇರ ಪ್ರಸಾರದಲ್ಲಿ ನಿಮಗೆ ತೋರಿಸ್ತೀವಿ. ಅದಕ್ಕಿಂತ ಮೊದಲು ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ದರ್ಶನ್ ಲಾಯರ್ ಮಾಸ್ ಕಾಕೆ ಟೋಸ್. ಶುಭ ಮಂಗಳವಾರವೇ ಕಾಟೇರ ರಿಲೀಸ್. ಅಬ್ಬಬ್ಬ, ಕೋರ್ಟ್ನಲ್ಲಿ ಅದೇನ್ ಅಬ್ಬರ, ಅದೇನ್ ಲಾ ಪಾಯಿಂಟ್. ನಾವು ನೀವೆಲ್ಲರೂ ಸಿನಿಮಾಗಳಲ್ಲಷ್ಟೇ ಅಂತ ಖಡಕ್ ವಾದವನ್ನ ಕಂಡಿದ್ವಿ. ಆದ್ರೆ ರಿಯಲ್ ಲೈಫ್ ನಲ್ಲಿ CV ನಾಗೇಶ್ ಅಂತಹ ವಾದವನ್ನ ಮಾಡಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ತಪ್ಪೇ ಮಾಡಿಲ್ಲ. ಲಕ್ಷ ಹಣದ ಹಿಂದಿನ ಕಹಾನಿ ಏನು? ಶೂನ ಚಪ್ಲಿನ ಹಿಂದಿಯವನು ಅದೆಂಗೆ ಕನ್ನಡದಲ್ಲೇ ಸಾಕ್ಷಿ ನುಡಿದ ಅಂತ ಪೊಲೀಸರನ್ನೇ ರುಬ್ಬಿ ಜಡ್ಜ್ ಒಂದು ಕ್ಷಣ ಕಕ್ಕಾಬಿಕ್ಕಿ ಆಗೋ ರೀತಿ ಮಾಡಿದ್ರು. ಅವರ ಪರಿಶ್ರಮಕ್ಕೆ ನಾಳೆ ಉತ್ತರ ಸಿಗುತ್ತಾ, ದರ್ಶನ್ಗೆ ಬೇಲ್ ಸಿಗುತ್ತಾ ಅಂತ ಅಭಿಮಾನಿಗಳು ಚಾತಕ ಪಕ್ಷಿಗಳಂತೆ ಉತ್ತರಕ್ಕಾಗಿ ಹುಡುಕ್ತಾ ಇದ್ದಾರೆ. ಸಾಮಾನ್ಯರಲ್ಲ SPP ಪ್ರಸನ್ನಕುಮಾರ್. CV ನಾಗೇಶ್ ವಾದಕ್ಕೆ ಸರ್ಕಾರದ ಪರ ವಕೀಲ ಪ್ರಸನ್ನಕುಮಾರ್ ನಾಳೆ ಉತ್ತರವನ್ನ ಕೊಡಲಿದ್ದಾರೆ. ಎಷ್ಟು ದಿನ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎಲ್ಲ ಆರೋಪಿಗಳ ಬಣ್ಣ ಬಯಲು ಮಾಡಿದ್ದ ಅವರು ನಾಳೆ ಹೇಗೆ ವಾದ ಮಾಡ್ತಾರೆ ಅನ್ನೋ ಕುತೂಹಲ ಸಹಜವಾಗಿ ಇದ್ದೇ ಇದೆ. ಪತಿ ದರ್ಶನಕ್ಕೆ ಮತ್ತೆ ಬಂದ ವಿಜಯಲಕ್ಷ್ಮಿ. ಯಾವಾಗ ದರ್ಶನ್ಗೆ ಭೂತ ಭಯ ಕಾಡ್ತಿದೆ ಅಂತ ಗೊತ್ತಾಯ್ತು ಇಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೈಲ್ಗೆ ಓಡೋಡಿ ಬಂದಿದ್ರು. 2 ಬ್ಯಾಗ್ಗಳಲ್ಲಿ ಡ್ರೈ ಫ್ರೂಟ್ಸ್ ಮತ್ತು ಬೇಕರಿ ತಿಂಡಿಗಳನ್ನ ತಂದಿದ್ರು. ವಿಜಯಲಕ್ಷ್ಮಿ ಜೊತೆ ಆಪ್ತರಾದ ಅನುಷಾ ಶೆಟ್ಟಿ, ಗ್ರೇಸ್ ಮಾರ್ಸಿ ಸಹ ಬಂದಿದ್ರು. ವಿಜಯಲಕ್ಷ್ಮಿ ತಂಗಿ ಗಂಡ ಸುಶಾಂತ್ ಸೇರಿದಂತೆ ಒಟ್ಟು 6 ಜನರಿಗೆ ದರ್ಶನ್ ಭೇಟಿಗೆ ಅವಕಾಶ ನೀಡಲಾಗಿತ್ತು. ಚಾರ್ಜ್ ಶೀಟ್ ಸ್ಕೂಟ್ನಿ ಕಾರ್ಯ ಮುಗಿಸಿರುವಂತಹ ಪೊಲೀಸರು ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. ದೋಷಾರೋಪ ಪಟ್ಟಿಯಲ್ಲೇ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗನಾಯ್ ಹೇಳಿಕೆ ಕೂಡ ಉಲ್ಲೇಖಿಸಲಾಗಿದೆ. ದರ್ಶನ್ ಮಾತನ್ನೇ ಪ್ರಮುಖ ಹೇಳಿಕೆಯಾಗಿ ದಾಖಲನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.